महादेवी अम्मा श्रीचक्रवासिनी महादेवी अम्मा श्री सिंहवाहिनी ವಿರೂಪಾಕ್ಷ ಶಾಸ್ತ್ರಿಗಳು ಜನಿವಾರನೇ ಹಾಕೊಂಡಿಲ್ಲ. ಆಗೋಯ್ತು. ಈ ತಾಯಿ ಮುಂದೆನೆ ಜನಿವಾರ ಹಾಕೊಳ್ಳಿ. प्रातरिन्द्रं हवामहे प्रातर्मित्रावरुणा प्रातरश्विना प्रातर्भगं पोषकं ब्रह्मणस्पतिं प्रातः सोमामुतरुद्रं होवेम प्रातर्जितं भगामग्रं होवेम वयं समरीतेर्योगे तत्रा आद्रश्चिद्यं मन्यामानस्तदश्चिद्राजा आदित्यं भगं भक्षेभ्यः मध्ये अन्धाः उदोदिता भगवन् सूर्यस्य वयं देवानां सुमतोऽस्यावान् भगवेव भगवान् अस्तु देवास्तेन वयं भगवन्तस्यावान् तन्त्वा भग सर्वगिज्जो हरिनिमतो भगवरहेता भवेह हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनीं यस्यां हिरण्यं विन्देयं गामश्वं पुरुषानहम् अश्वपूर्वां रथमध्यां हस्तिनादप्रबोधिनीं श्रियं देवीमुपह्वये श्रीमहादेवीर्षदाम् यज्ञोपवीतं परमं पवित्रं प्रजापते यत्सहजं पुरस्तात् आयुष्यमग्रं प्रतिमुञ्च शुभ्रं यज्ञोपवीतं बलमस्तु तेजः यज्ञोपवीतधारणं करिष्ये सृष्टिस्थितिविनाशानां शक्तिभूते सनातने गुणाश्रये गुणमये नारायणी नमोऽस्तुते नारायणी नमोऽस्तुते शुक्लाम्बरधरं विष्णुं शशिवर्णं चतुर्भुजम् प्रसन्नवदनं ध्यायेत् सर्वविघ्नोपशान्तये विष्णुनाथाय नमः मधुसूदनाय नमः जयरामाय नमः वामनाय नमः श्रीहराय नमः ऋषिकेशाय नमः
ಸಂತೋಷನ ಮಹಾತಾಯಿ ಮಹಾದೇವಿಯವರೇ, ಒಬ್ಬರ ಏಳಿಗೆಯನ್ನು ಸಹಿಸಗಾಗದೆ ಇರುವಂತ ಮಹಾತಾಯಿ ಎಂತ ಮಹಾತಾಯಿ ನೀನು. ಪ್ರತಿನಿತ್ಯ ನನ್ನ ಸಾಧನೆಗಳಿಗೆ ಆಸೆಗಳಿಗೆ ಅಡ್ಡ ಬರ್ತಾನೆ ಇದೆಯಾ? ಏನ್ ತಾನೇ ಮಾಡ್ಲಿಲ್ಲ ನಾನು ನಿನ್ಗೆ? ಪ್ರತಿನಿತ್ಯ ಪೂಜೆ ಮಾಡಿದೆ, ಮಂತ್ರೋಚ್ಚಾರಣೆ ಮಾಡಿದೆ, ಆರತಿ ಮಾಡಿದೆ, ಅಭಿಷೇಕ ಮಾಡಿದೆ, ಅರ್ಚನೆ ಮಾಡಿದೆ, ಉತ್ಸವ ಮಾಡಿದೆ, ಎಲ್ಲ ನಿನಗಾಗಿ. ಅದಕ್ಕೆ ಪ್ರತಿಯಾಗಿ ನೀನು ನನ್ನ ದಾರಿಗಡ್ಡ ಬಂದೆ. ನಾನು ಗೆಲ್ಲಬೇಕು ಅಂದಾಗಲೆಲ್ಲ ನನ್ನ ಕಾಲೆಳೆದು ಸೋಲ್ಸೋದಕ್ಕೆ ಪ್ರಯತ್ನ ಪಟ್ಟೆ. ಇದೇನಾ ನಿನ್ನ ಭಕ್ತರಿಗೆ ನೀನು ಕೊಡೋ ವರ? ಅದಕ್ಕೆ ನಾನು ವಿಭೂತಿಯನ್ನು ಅಳಿಸಿದ್ದು, ಶನಿವಾರವನ್ನ ಚಿತ್ತ ಹಾಕಿದ್ದು. ಆದ್ರೆ ನೀನು ಕಪಟಿ. ಬಲವಂತವಾಗಿ ವಿಭೂತಿಯನ್ನು ಧಾರಣೆ ಮಾಡಿಸಿದೀಯಾ, ಯಜ್ಞೋಪವೀತವನ್ನು ಹಾಕಿಸಿದೀಯಾ, ಮತ್ತೆ ಮತ್ತೆ ಅವಮಾನ ಮಾಡ್ತಾ ಇದೀಯಾ. ಇದೇ ಸತ್ಯ ಅಲ್ಲ, ಇದೇ ಶಾಶ್ವತ ಅಲ್ಲ. ಈ ಜನಿವಾರಕ್ಕೆ ನನ್ನ ಮರ್ಯಾದೆ ಇಲ್ಲ. ಇದು ಕಳ್ಳ ಜನಿವಾರ, ಇದು ಸುಳ್ಳು ವಿಭೂತಿ. ಈ ಯಜ್ಞೋಪವೀತಕ್ಕೆ ನನ್ನ ನಿಷ್ಠೆ ಇಲ್ಲ. ಈಗ ನಮ್ಮಿಬ್ಬರ ದಿವ್ಯ ಸಂಬಂಧ ಜೀವಂತವಾಗಿ ಉಳಿದಿಲ್ಲ. ನೀನು ನನ್ನ ಕಡುವೈರಿ, ನೆನಪಿರ್ಲಿ. ಬನ್ನಿ ಅಜಯ, ನಾನು ಈಗ ತಾನೇ ಒಬ್ಬ ಶಾಸ್ತ್ರಿಗಳನ್ನ ನೋಡಿದೆ. ಅವ್ರನ್ನ ನಮ್ಮೂರ ಕಡೆಗೆ ಎಲ್ಲೋ ನೋಡಿದ ನೆನಪು. ಹೌದಾ? ಎಲ್ಲಿ ನೋಡಿದ ನೆನಪಮ್ಮ? ಎಲ್ಲಿ ಅಂತ ನೆನಪಾಗ್ತಿಲ್ಲ. ಹಾಗಿದ್ರೆ ನೆನಪು ಆಗದೆ ಇರೋದೇ ಒಳ್ಳೇದು. ಅಂದ್ರೆ ನೀವು ಹೇಳೋದು ನನಗೆ ಅರ್ಥ ಆಗ್ತಿಲ್ಲ. ಅದರ ಅರ್ಥ ಕೆಲವು ವಿಚಾರಗಳನ್ನ ನಿನ್ನ ನೆನಪಿಸ್ಕೊಳ್ಳೋಕ್ಕೆ ಇನ್ನೂ ಸೂಕ್ತ ಸಮಯ ಬಂದಿಲ್ಲ ಅಂತ ಅರ್ಥ. ಇನ್ನೂ ಸ್ವಲ್ಪ ದಿವಸ ಕಾಯಬೇಕು ಮಗು, ಸ್ವಲ್ಪ ದಿವಸ ತಡಿ. ಪ್ರತಿಯೊಂದು ಅನಾವರಣಗೊಳ್ಳುತ್ತೆ, ಎಲ್ಲವೂ ಸ್ಪಷ್ಟವಾಗುತ್ತೆ. ಅದೇ ದಿನಕ್ಕಾಗಿ, ಅದೇ ಕ್ಷಣಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಇನ್ನೂ ಎಷ್ಟು ದಿವಸ ಕಾಯಬೇಕು? ಅದನ್ನು ಆ ಮಹಾತಾಯಿ ತೀರ್ಮಾನ ಮಾಡಬೇಕು. ಆ ತಾಯಿ ಆಜ್ಞೆ ಮಾಡಬೇಕು, ನಾವು ಕಾಯಬೇಕು. ಸರಿ ಬಿಡಿ. ಆದರೆ ಆ ಶಾಸ್ತ್ರಿಗಳು ಜನಿವಾರ ಹಾಕಿಲ್ಲ, ವಿಭೂತಿ ಬಳ್ಕೊಂಡಿಲ್ಲ ಅಂತ ಜನಗಳೆಲ್ಲ ಗಲಾಟೆ ಮಾಡಿ ಅದನ್ನೆಲ್ಲ ಅವ್ರಿಗೆ ಹಾಕ್ಸಿದ್ರು. ಆ ತಾಯಿ ಪೂಜೆ ಮಾಡಿಕೊಂಡು ಆಕೆ ಸೇವೆ ಮಾಡ್ಕೊಂಡಿದ್ದವನು ಇದ್ದಕ್ಕಿದ್ದಾಗೆ ನಾಸ್ತಿಕನಾಗೋಗ್ಬಿಟ್ರೆ ಅವನಿಗೆ ಸ್ಥಿತಿ ಬಂದೇ ಬರುತ್ತೆ. ಹಾಗಂತೀರಾ? ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ ಅಂತ ಆ ದೇವಿನ ಪ್ರಾರ್ಥನೆ ಮಾಡಿ ಅನ್ನನ ಬಾಯಿಗಿಡೋವಂಥ ಜನ ನಾವು. ಅಂದರೆ ಅನ್ನ ತಿನ್ನೋ ಉದ್ದೇಶನೇ ಜ್ಞಾನ ವೈರಾಗ್ಯಗಳನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ. ನಾವು ತಿನ್ನೋಕ್ಕೋಸ್ಕರ ಮಾತ್ರ ಬದುಕಿರಬಾರ್ದು. ನಾವು ತಿಂದು ಶಕ್ತಿ ಬೆಳೆಸ್ಕೊಳ್ಳೋದ್ರಲ್ಲಿ ಬೇರೆ ಉದ್ದೇಶಗಳೇ ಇರುತ್ತೆ. ಈಗೀಗೆಲ್ಲ ಅರ್ಥ ಆಗ್ತಿದೆ ನೀವು ಹೇಳ್ಕೊಡ್ತಿರೋದ್ರಿಂದ. ಸಾರ್ಥಕವಾಯಿತು. ನಿನ್ನ ಆ ಮಹಾತಾಯಿ ನನ್ನ ಜೊತೆ ಕರ್ಕೊಂಬರೋದಕ್ಕೆ ಪ್ರೇರಣೆ ಮಾಡಿದ್ದೀನಿ. ಈಗ ನಾನು ಹೇಳಿದ್ದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿಯೊಂದು ಕೆಲಸನೂ ಮಾಡು. ಈಗ ನನಗೆ ಹೋಗು. ಆಗಲಿ ಅಜ್ಜಯ್ಯ. ಶಂಕರಶಾಸ್ತ್ರಿಗಳಲ್ಲ, ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋ ಶೇಖರಿಯವರ ಅಪ್ಪ. ಅಷ್ಟೇ ನಾನು ನೆನಪಿರೋದು ನಿನಗೆ ವಿರೂಪಾಕ್ಷ? ಅಷ್ಟೇ ಯಾಕೆ, ನೀವಿದ್ದ ಕಾಲದಲ್ಲಿ ಈ ದೇವಸ್ಥಾನದ ವೈಭವ ನಿಮ್ಮನ್ನ ನಡೆದಾಡೋ ದೈವ ಅಂತ ಹೇಳ್ತಾ ಇದ್ರು ಜನಗಳು. ಆ ಮಹಾತಾಯಿಗೆ ನೀವಷ್ಟೇ ಪ್ರಿಯರಾಗಿದ್ರಿ. ಎಲ್ಲ ನೆನಪಿದೆ. ಈಗ ಅದನ್ನೆಲ್ಲ ಬಿಟ್ಟು ಮಾತಾಡೋಣ. ನೀನು ಕಲಿತ ದೈವಿಕ ಸ್ತುತಿಗಳು, ಅಭ್ಯಾಸ ಮಾಡಿದ ವೇದಶಾಸ್ತ್ರಗಳು, ಈ ದೇವಿಗೆ ನೀನು ಮಾಡ್ತಾ ಇದ್ದ ಪೂಜೆ, ಪಠನ ಮಾಡ್ತಾ ಇದ್ದ ಗಾಯತ್ರಿ ಮಂತ್ರ, ಅದೆಲ್ಲ ಮರ್ತೋಯ್ತಾ ವಿರೂಪಾಕ್ಷ? ಕಲಿತ ವಿದ್ಯೆನ, ಹಕ್ಕಿ ಹಾರೋದನ್ನ, ಮೀನು ಈಜೋದನ್ನ
ಮರೆಯೋದಕ್ಕೆ ಸಾಧ್ಯನೇ ಶಂಕರ ಶಾಸ್ತ್ರಿಗಳೇ? ಮತ್ತೆ ಯಾಕೆ ಯಾಕೆ ಹೀಗಾಯ್ತು ವಿರೂಪಾಕ್ಷ? ಏನಾಗಿದೆ? ಎಲ್ಲ ಹಾಗೆ ಇದೆ. ಈಗ ನೀವಿಲ್ಲ ಅಷ್ಟೇ, ನಿಮ್ಮ ಜಾಗದಲ್ಲಿ ನಾನಿದ್ದೀನಿ. ಒಬ್ಬರು ಕುರ್ಚಿಲಿ ಇನ್ನೊಬ್ಬರು ಕೂತು ಕೂಡಲೇ ಅಧಿಕಾರ ಸಿಗುತ್ತೆ ಅಷ್ಟೇ. ನೀನು ಆ ಕುರ್ಚಿಲಿ ಕೂತಾಗ ನೀನು ಗಳಿಸಿದ ಪಾಪ ಎಷ್ಟು, ಪುಣ್ಯ ಎಷ್ಟು ಅಂತ ಆ ದೈವ ಲೆಕ್ಕ ಹಾಕ್ತಾ ಇರುತ್ತೆ. ಶಾಸ್ತ್ರಿಗಳೇ, 23 ವರ್ಷಗಳ ನಂತರ ನಿಮ್ಮ ದರ್ಶನ ಆಗ್ತಾ ಇದೆ. ಬನ್ನಿ ಮನೆಗೆ ಹೋಗೋಣ, ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ನಿನ್ನನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ವಿರೂಪಾಕ್ಷ. ಯಾಕೆ ಕನಿಕರ ನನ್ನ ಮೇಲೆ? ಎಂಥ ಹೀನ ಸ್ಥಿತಿಗೆ ಬಂದ್ಬಿಟ್ಟಿದ್ಯಲ್ಲ ಅಂತ. ಈಗೇನು 23 ವರ್ಷಗಳ ನಂತರ ನೀವು ಇಲ್ಲಿಗೆ ಬಂದಿರೋದು ನನ್ನನ್ನು ಹೀಯಾಳಿಸೋದಕ್ಕೆ. ಏನಾಗಿದೆ ನೋಡಿ ನಿಮ್ಮ ದೇವಸ್ಥಾನದ ವೈಭವನ. ನೀವಿದ್ದ ಕಾಲದಲ್ಲಿ ಗೋಡೆ ಎಲ್ಲ ಬಿರುಕ್ಬಿಟ್ಟು ಬಿದ್ದೋಗೋ ಸ್ಥಿತಿ ಇತ್ತು. ಒಂದು ಕರ್ಪೂರ ಕೂಡ ಭಕ್ತಾದಿಗಳನ್ನ ಕಾಯುವಂತ ಪರಿಸ್ಥಿತಿ ಬಂದಿತ್ತು. ನಾನೇ ನಿಂತು ಜೀರ್ಣೋದ್ಧಾರ ಮಾಡಿದ್ದೀನಿ. ಇನ್ನೇನು ಉತ್ಸವ ಸನ್ನಿಹಿತವಾಗ್ತಾ ಇದೆ. ಶ್ರೀಚಕ್ರ ಉದ್ಭವ ಆಗೋ ಸಮಯ ಇದೆ. ಆ ಸಮಯಕ್ಕೆ ಸರಿಯಾಗಿ ನೀವು ಬಂದು ಈ ವೈಭವವನ್ನು ಕಣ್ತುಂಬ್ಕೊಳ್ಳಿ. ಆದರೆ ಅದಕ್ಕೆ ಮುಂಚೆನೇ ನಿನ್ನ ಅವನತಿ ಶುರು ಆಗ್ಬಿಟ್ಟಿದ್ಯಲ್ಲ ವಿರೂಪಾಕ್ಷ. ಧರ್ಮಭ್ರಷ್ಟನಾಗ್ಬಿಟ್ಟಿದ್ಯಲ್ಲ. ಏನೋ ಆಕಸ್ಮಿಕವಾಗಿ ಅಚಾತುರ್ಯದಿಂದ ಜನವಾರ ತಪ್ಪೋಯ್ತು. ಅದಕ್ಕೆ ಜನ ಹಾಗೆ ಮಾತಾಡ್ತಾ ಇದ್ದಾರೆ. ಅಲ್ಲ, ತಿಳಿದವರಾಗಿ ನೀವು ಹೀಗೆ ಹೀಯಾಳಿಸೋದು ತಪ್ಪಲ್ವಾ? ಜನವಾರದ ಪ್ರಶ್ನೆ ಅಲ್ಲ ಇಲ್ಲಿ. ಜನವಾರ ತಪ್ಪು ಹೋದ್ರೆ ಈ ಮಹಾತಾಯಿ ಕ್ಷಮಿಸ್ತಾಳೆ. ಆದರೆ ನೀನು ಮಾಡಿರೋ ತಪ್ಪುಗಳನ್ನ ಯಾರೂ ಕ್ಷಮಿಸೋಕ್ಕಾಗಲ್ಲ. ನಾನಂತ ತಪ್ಪನ್ನೇನು ಮಾಡಿಲ್ಲ. ನಾನು ಯಾವಾಗಲೂ ಧರ್ಮವನ್ನು ಬಿಟ್ಟಿಲ್ಲ. ಯಾರೋ ನನ್ನ ಬಗ್ಗೆ ನಿಮಗೆ ಚಾಡಿ ಹೇಳಿರ್ಬೇಕಷ್ಟೇ. ನೋಡಿದ್ಯಾ, ನಾನೇನು ಹೇಳಲೇ ಇಲ್ಲ. ಎಲ್ಲ ನೀನೇ ಹೇಳ್ಕೊತಾ ಇದ್ಯಾ. ನಿನ್ನಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಮಾತುಗಳು ತಡವರಿಸ್ತಾ ಇದೆ. ನಿನಗೆ ನೇರವಾಗಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕಾಗ್ತಾ ಇಲ್ಲ. ಹೌದಲ್ವಾ ವಿರೂಪಾಕ್ಷ? ನನಗೆ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ನನ್ನ ಕಣ್ಣು ತಪ್ಪಿಸ್ಕೊಂಡು ಹೋಗ್ಬೋದು, ಆದರೆ ಈ ತಾಯಿ ಕಣ್ಣು ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗೋಕೆ ಸಾಧ್ಯ ವಿರೂಪಾಕ್ಷ? ಆಮೇಲೆ ಸಿಗ್ತೀನಿ ಅಂತ ಹೇಳಿದ್ನಲ್ಲ. ಶಂಕರ ಶಾಸ್ತ್ರಿ ಅವನೇ ನಮ್ಮ ಶ್ರೀಚಕ್ರ ಸಾಧನೆಗೆ ಅಡ್ಡಗಾಲಾಗಿರೋದು. ಅವನನ್ನೇ ನಾವೀಗ ತಡಿಬೇಕಾಗಿರೋದು. ಇವತ್ತು ಕಣ್ಣಾರೆ ನೋಡದ ಮೇಲೆ ಖಚಿತವಾಗೋಯ್ತು. ಅಮ್ಮನವರೇ ಅವನ್ನ ಇಲ್ಲಿ ಕರೆಸ್ಕೊಂಡಿರೋದು. ನಮ್ಮ ವಿಷಯ ಎಲ್ಲ ಅವನಿಗೆ ಗೊತ್ತಾಗಿದೆ. ಹೇಗ್ ಸಾಧ್ಯ? ಅವನಿಗೂ ಶ್ರೀಚಕ್ರಕ್ಕೂ ಏನ್ ಸಂಬಂಧ? ಅವನು ನಿನ್ನನ್ನು ನೋಡಿರ್ಬೋದು, ಆದ್ರೆ ನನ್ನ ನೋಡೇ ಇಲ್ವಲ್ಲ. ಅಂಥದ್ರಲ್ಲಿ ನನ್ನ ಕೆಲ್ಸಕ್ಕೆ ಹೇಗೆ ಅಡ್ಡಿ ಬರೋದಕ್ಕೆ ಸಾಧ್ಯ? ಅವನು ಈ ಶಂಕರ ಶಾಸ್ತ್ರಿ ನೋಡೋದಕ್ಕೆ ಸಾಧು, ಆದ್ರೆ ಮಹಾನ್ ಸಾಧಕ. 23 ವರ್ಷಗಳ ಹಿಂದೆ ಅವರಿಲ್ಲಿ ದೈವಾಂಶ ಸಂಭೂತ. ಜನಗಳು ಅವನನ್ನ ನಡೆದಾಡೋ ದೇವರು ಅಂತ ಅನ್ಕೊಂಡಿದ್ರು. ಅದಾದ ಮೇಲೆ ಅವನು ಹೆಚ್ಚಿನ ಸಾಧನೆಗೆ ಅಂತ ಊರು ಬಿಟ್ಟು ಹೋದ. ಅವನು ಹೋದ ಮೇಲೆ ನನಗೆ ಅಸ್ತಿತ್ವ ಬಂದಿತ್ತು. ನನಗನ್ನಿಸ್ತಾ ಇದೆ ಈಗ ಅವನು ಅವಧೂತನಾಗಿದ್ದಾನೇನೋ ಅನ್ನೋ ಅನುಮಾನ. ಸಾಕು ಅವನ ಹೊಗಳಿಕೆ ಪುರಾಣ ವಿರೂಪಾಕ್ಷ. ಈ ಕಡ್ಕಿ ಮುಂದೆ ಯಾವ ಅವಧೂತನೂ ಇಲ್ಲ, ಯಾವ ಭವಭೂತವೂ ಇಲ್ಲ. ಅಂಥವ್ರೆಲ್ಲ ನನ್ನ ಕಾಲ್ ಕಸಕ್ ಸಮ. ನೋಡು ಇನ್ ಮುಂದೆ ಅವನ್ಗೆ ಏನ್ ಗತಿ ಕಾಣಿಸ್ತೇನಂತ. ನಾನ್ ಇಲ್ಲೇ ಕೂತ್ಕೊಂಡು ಅವನನ್ನ ಅಲ್ಲಿ ಮಟ್ಟ ಹಾಕ್ತೇನೆ. ಇನ್ನು 12 ಗಂಟೆಗಳ ಒಳಗೆ ರಕ್ತ ಕಕ್ಕಿಸ್ತೇನೆ.
ಇನ್ನು 24 ಗಂಟೆಗಳಲ್ಲಿ ಉಸಿರನ್ನ ನಿಲ್ಲಿಸ್ತೀನಿ. ಇಷ್ಟೊತ್ತು ಅವನ ಅವಧೂತಿಕೆ ಬಗ್ಗೆ ಹೇಳ್ದಿಯಲ್ಲ, ಇನ್ನು ನನ್ನ ಶಕ್ತಿ ಸಾಧನೆ ನೋಡು. ಏನು ಆತಂಕ? ಯಾಕೆ ಭಯ? ಏನಾಗಿದೆ ಅಂತಂದೀಗ? ಅದೇ ಮಾವ, ನೀವೇ ನೋಡಿದ್ರಲ್ಲ ಜಾಜಿಗೆ ಹೇಗಾಯಿತು ಅಂತ. ಜಗ್ಗಿ ಹೇಳ್ತಿದ್ದ ಯಾರೋ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತ. ಅದಕ್ಕೆ ನಿನಗೆ ಆತಂಕನಾ? ಯಾವ ಮಾಟ ಮಂತ್ರನೂ ಇಲ್ಲ. ನಮಗೆ ಶ್ರೀಚಕ್ರದ ರಕ್ಷೆ ಇದೆ. ಸಿಂಧೂರಾರುಣ ವಿಗ್ರಹ ತ್ರಿನಯನ ಪ್ರತಿದಿನ ಲಲಿತಾ ಸಹಸ್ರನಾಮದ ಪಠನೆ ಆಗುತ್ತೆ ಈ ಮನೆಯಲ್ಲಿ. ಶೇಖರ ಸ್ಮಿತಮುಖಿ. ತಲತಲಾಂತರದಿಂದ ಅಮ್ಮನವರ ಆರಾಧಕರು ನಾವು. ಆ ತಾಯಿನೇ ನಂಬಿದ್ದೀವಿ. ನಮಗೇನೂ ಆಗೋಲ್ಲ, ಆತಂಕ ಬೇಡ. ಆದರೂ ನೋಡಿ, ಏನೇನೋ ಅವಘಡಗಳಾಯಿತು. ನಮ್ಮ ಮಗಳು ನಮ್ಮಿಂದ ದೂರ ಆದ್ಲು. ನಾವು ಊರು ಬಿಟ್ಟು ಹೊರಟಿದ್ವಿ. ಹೀಗೆ ಏನೇನೋ ತೊಡಕುಗಳಾಗ್ತಾನೇ ಇದೆ. ತೊಂದರೆಗಳಾಯಿತು ನಿಜ, ಪರಿಹಾರನೂ ಸಿಕ್ತು ಅಲ್ವಾ? ಚಿನ್ನವನ್ನು ಕೂಡ ಬೆಂಕಿನಲ್ಲಿ ಕಾಯಿಸದೇ ಇದ್ದರೆ ಅದರ ಹೊಳಪು ಗೊತ್ತಾಗಲ್ಲ. ನಿನ್ನ ಮಗಳು ಹೋದ್ಲು ನಿಜ, ಆದರೆ ಪರ್ಯಾಯವಾಗಿ ದೈವ ಭಕ್ತಳಾದ ಇನ್ನೊಬ್ಬ ಮಗಳು ಸಿಕ್ಕಿದ್ಲು ಅಲ್ವಾ? ಆ ತಾಯಿ ಮಹಿಮೆ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಚಿಕ್ಕ ಪುಟ್ಟ ತೊಂದರೆಗಳು ಬರುತ್ತೆ ನಿಜ, ಆದರೆ ದೊಡ್ಡ ರೀತಿ ಪರಿಹಾರ ಆ ತಾಯೇ ಕೊಡ್ತಾಳೆ. ನಮಗೂ ಎಲ್ಲ ಅನುಭವಗಳಾಗಿವೆ. ಆ ಮಹಾತಾಯಿನೇ ಧಿಕ್ಕರಿಸೋಷ್ಟು ತೊಂದರೆಗಳಾಗಿತ್ತು. ನಿಮ್ಮ ಮಗನೇ ಅಮ್ಮನವ್ರ ಬಗ್ಗೆ ತಿರಸ್ಕಾರ ತಾಳಿದ್ರು ಊರು ಬಿಟ್ಟು ಹೋಗುವಾಗ. ಆ ಮಹಾತಾಯಿ ಅಂದರೆ ಯಾರು? ಕುಂಡಲಿನಿ ಶಕ್ತಿಯ ಮೂಲಾಧಾರದಿಂದ ಹಿಡಿದು ಸಹಸ್ರ ಶಕ್ತಿಯ ಹರಿಯುವ ದಾರಿಯಲ್ಲಿ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ಹುಬ್ಬಿನ ಮಧ್ಯದಲ್ಲಿರುವ ರುದ್ರಗ್ರಂಥಿಯನ್ನು ಭೇದಿಸಿಕೊಂಡು ಶಿರಸ್ಸಿನಲ್ಲಿರುವ ಸಹಸ್ರ ಪದ್ಮಗಳನ್ನು ತಲುಪುವ ಸಾಧನೆ. ಅದನ್ನು ಪೂರ್ಣಗೊಳಿಸೋದು ಆ ಮಹಾತಾಯಿ. ಮಹಾಶಕ್ತಿಗಳು ಉದ್ಭವ ಆಗೋದೇ ಆ ತಾಯಿಯಿಂದ. ಇದನ್ನು ಸಾಧಿಸೋರಿಗೆ, ಇದನ್ನು ಸಾಧಿಸುವಂಥ ಹಾದಿಯಲ್ಲಿರೋರಿಗೆ ಸುಭದ್ರ ರಕ್ಷಣೆ ನೀಡ್ತಾ ಇರೋಳು ಆ ಮಹಾತಾಯಿ. ಅಂತಹ ಪವಿತ್ರವಾದ ದಾರಿಯಲ್ಲಿರೋ ನಮಗೆ ಯಾವ ಮಾಟ ಮಂತ್ರಗಳು ಏನೂ ಮಾಡೋದಿಲ್ಲ. ಯಾವ ಭೂತ ಪಿಶಾಚಿಗಳು ಹತ್ರ ಸುಳಿಯೋದಿಲ್ಲ. ಯಾಕೆ ಅಂದರೆ ಆ ಮಹಾತಾಯಿಯ ರಕ್ಷಣೆಯ ಪ್ರಭೆ ನಮ್ಮ ಸುತ್ತ ಇರುತ್ತೆ. ಹಾಗೇನಾದರೂ ಹತ್ತಿರ ಸುಳಿದ್ರೆ ಆ ತಾಯಿ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನಮ್ಮ ಮುಂದೆ ನಿಂತು ನಮಗೆ ರಕ್ಷಣೆ ಕೊಡ್ತಾಳೆ. ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ತಾನೇ? ಹಾಗಿದ್ಮೇಲೆ ಆರಾಮಾಗಿರು, ಯಾವ ಚಿಂತೆನೂ ಬೇಡ. ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ. ನಂಬಿದವ್ರ ಕೈ ಬಿಡೋದಿಲ್ಲ ಅನ್ನೋ ಸತ್ಯ ಮಾವನವರಿಂದ ತಿಳಿತು. ಇನ್ನು ಮುಂದೇನು ನೀನೇ ನಮ್ಮನ್ನ ಕಾದು ಕಾಪಾಡಬೇಕಮ್ಮ. ಕದಂಬವನ ಮಧ್ಯ